ಪಕ್ಷ ನಾಯಕ ಆರ್ ಅಶೋಕ್ಗೆ ದಮ್ಮು ತಾಕತ್ತು ಇಲ್ಲ ಅಂತ ಹೇಳಿ ಇದೀಗ ತಮ್ಮದೇ ಪಕ್ಷದ ನಾಯಕರಾಗಿರತಕ್ಕಂತ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನ ಮಾಡಿದ್ದಾರೆ, ಲೇವಡಿಯನ್ನ ಮಾಡಿದ್ದಾರೆ. ಬ್ರೇಕಿಂಗ್ ಇದೆ. ವಿಪಕ್ಷಗಳಿಗೆ ವಿರೋಧವೂ ಗೊತ್ತಿಲ್ಲ, ಆಡಳಿತವೂ ಗೊತ್ತಿಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ಗೆ ತಾಕತ್ತು ಇಲ್ಲ ಅಂತೇಳಿ ಎಂಎಲ್ಸಿ ಎಚ್ ವಿಶ್ವನಾಥ್ ಇದೀಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಅಶೋಕ್ ವಿರುದ್ಧ ಗುಡುಗಿದ್ದಾರೆ ಇದೀಗ ಎಂಎಲ್ಸಿ ಎಚ್ ವಿಶ್ವನಾಥ್. ಸ್ವಪಕ್ಷದ ನಾಯಕರ ವಿರುದ್ಧವೇ ಎಚ್ ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಿಜೆಪಿ ಅಂತೇಳಿ ವ್ಯಂಗ್ಯವಾಡಿರತಕ್ಕಂತಹದ್ದು ಎಚ್ ವಿಶ್ವನಾಥ್. ವಿರೋಧ ಪಕ್ಷದ ಸ್ಥಾನ ನಿಭಾಯಿಸುವುದು ಗೊತ್ತಿಲ್ಲ, ಹೊಂದಾಣಿಕೆ ರಾಜಕೀಯದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಎಚ್ ವಿಶ್ವನಾಥ್. ಬೇವ ವಿಜಯೇಂದ್ರ ಗೆದ್ದಿದ್ದೇ ಹೊಂದಾಣಿಕೆಯಿಂದ. ಕುರುಬ ಸಮುದಾಯದ ನಾಗರಾಜ್ಗೆ ಟಿಕೆಟ್ ಕೊಟ್ಟಿದ್ರೆ ಬೇವ ವಿಜಯೇಂದ್ರ ಹೊಗೆ ಹಾಕ್ಸ್ಕೊಳ್ತಿದ್ದ. ನಾಗರಾಜ್ ಚುನಾವಣೆಗೆ ನಿಂತಿದ್ರೆ ವಿಜಯೇಂದ್ರ ಹಾರಿ ಹೋಗ್ತಿದ್ರು. ಬೇವ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ ಇದೀಗ ಎಂಎಲ್ಸಿ ಎಚ್ ವಿಶ್ವನಾಥ್. ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕಾರಣ ಆಗ್ತಾ ಇದೆ, ಸಾಫ್ಟ್ ಆಗಿರ್ತಕ್ಕಂಥ ರಾಜಕಾರಣ ಆಗ್ತಾ ಇದೆ. ವಿಪಕ್ಷದ ನಾಯಕರಿಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ, ಮಾತನಾಡುವಂತಹ ಶಕ್ತಿ ಕೂಡ ಇಲ್ಲ. ಇದ್ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಹೀಗಂತ ಹೇಳಿ ಇದೀಗ ನೇರವಾಗಿ ಗುಡುಗಿರ್ತಕ್ಕಂಥದ್ದು ಎಚ್ ವಿಶ್ವನಾಥ್. ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ವಿರುದ್ಧವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ಗೆದ್ದಿದ್ದೆ ಹೊಂದಾಣಿಕೆ ರಾಜಕಾರಣದಿಂದ. ಕುರುಬ ಸಮುದಾಯದ ನಾಯಕನಿಗೆ ಕೊಟ್ಟಿದ್ದರೆ, ನಾಗರಾಜ್ ಎಂಬಂತಹ ನಾಯಕನಿಗೆ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಆ ರೀತಿ ಮಾಡಲಿಲ್ಲ? ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಹೊಂದಾಣಿಕೆ ರಾಜಕಾರಣ ವಿಜಯೇಂದ್ರ ಗೆಲ್ಲೋದಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೀಗ ಎಚ್ ವಿಶ್ವನಾಥ್. ಬಿಜೆಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ, ವಿರೋಧವೂ ಗೊತ್ತಿಲ್ಲ. ಅವ್ರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರು ತಿಳ್ಕೊಳ್ಳೋಕ್ಕೂ ಅಲ್ಲ ರೀ. ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ 48 ಜನದ ಮೇಲೆ ಟ್ರ್ಯಾಪ್ ಇದೆ, ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳೋ ಅಂತ ಇದ್ಬೇಡ ಅವ್ನಿಗೆ, ಅಪೋಸಿಷನ್ ಲೀಡರ್ಗೆ. ಹೂ ಆರ್ ಆಲ್ ದೋಸ್? ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋದು ಆಚೆಗೆ ಎಂದಿದ್ರಿ ಗೊತ್ತಾಗ್ತಾ ಇತ್ತಾಗ? ಕೇಳೋ ತಾಕತ್ತೇ ಇಲ್ವಲ್ರಿ ಇವ್ರಿಗೆ. ಅದನ್ನ ಹೌದು, ಹೊಂದಾಣಿಕೆಯಿಂದಾನೆ ತಾನೆ ವಿಜಯೇಂದ್ರ ಗೆದ್ದಿರೋದು. ವಿಜಯೇಂದ್ರ ಗೆದ್ದಲ್ಲಪ್ಪ ಶಿಕಾರಿಪುರದಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ. ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು. ನಾಗರಾಜ್ ಅಂತಿದ್ದ ಒಬ್ಬ ಕುರುಬ, ಅವನಿಗೆ ಕೊಟ್ಟು ಇವನು ಹಾರೋಗ್ಬಿಡೋನು. ಅದ್ರ ಬದಲು ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ. ಶಿಕಾರಿಪುರದಲ್ಲಿ ವಿಜಯೇಂದ್ರ ಗೆದ್ದಿದೆ ಕೂಡ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣದಿಂದ. ಅಲ್ಲಿರ್ತಕ್ಕಂಥ ನಾಗರಾಜ್ ಅವರು ಕೊಟ್ಟಿರೋ ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಗೆಲ್ತಾ ಇರಲಿಲ್ಲ. ಹೊಂದಾಣಿಕೆ ಮಾಡಿಕೊಂಡ್ರು. ಈ ಒಂದು ಅಶೋಕ್ಗೆ ಆಡಳಿತವೂ ಗೊತ್ತಿಲ್ಲ, ವಿರೋಧವೂ ಗೊತ್ತಿಲ್ಲ. ಹರಿಟ್ರಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 48 ಜನರ ಮೇಲೆ ಆರೋಪ ಆಯಿತು. ಅದೊಂದು ಲಿಸ್ಟ್ ಅನ್ನ ಕೇಳಬಹುದಾಗಿತ್ತು, ಯಾಕೆ ಕೇಳಲಿಲ್ಲ? ಅಷ್ಟು ಕೂಡ ಅವರಿಗೆ ತಾಕತ್ತಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಎಲ್ಸಿ ಎಚ್ ವಿಶ್ವನಾಥ್. ಇದು ಬೇರೊಂದು ಪಕ್ಷದ ನಾಯಕರು ಮಾಡಿದ್ರೆ ಬೇರೆ ತರ ಆಗ್ತಿತ್ತು. ಆದ್ರೆ ತಮ್ಮದೇ ಪಕ್ಷದ ನಾಯಕ ಮತ್ತೊಬ್ಬ ನಾಯಕನ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಸಾಕಷ್ಟು ಊಹಾಪೋಹಗಳಿಗೆ, ಅದೇ ರೀತಿಯಾಗಿ ಗೇಲಿಗೆ ಕೂಡ ಕಾರಣ.